ಹೀರೆಕಾಯಿ ಮಾಡಾಕ ಒಂದೂವರೆ ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಮಜ್ಜಿಗೆ, ಕರಿಬೇವು, ಒಂದು ಉಳ್ಳಾಗಡ್ಡಿ, ಒಂದು ಫುಲ್ ಉಳ್ಳಾಗಡ್ಡಿ, ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಟೊಮೆಟೊ ಹಾಕೋದು, ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೈತಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ಹಾಕಿದ್ದೀವಿ. ಒಬ್ರೊಬ್ರು ಲಾಸ್ಟ್ನೇಗೂ ಹಾಕ್ತಾರೆ, ನಾವು ಟೇಸ್ಟ್ ಚಲೋ ಬರಲಿ ಅಂತ ಹಾಕಿವಿ. ಮತ್ತು ಸ್ವಲ್ಪ ಉಪ್ಪು ಈಗ ಹಾಕಿದ್ವಿ ಅಂದರೆ ಈರುಳ್ಳಿ ಪಟ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಟೊಮೆಟೊ. ನಾವೀಗ ಒಂದು ಟೊಮೆಟೊ ಹಾಕಿದ್ದೀವಿ, ಯಾಕಂದರೆ ಸ್ವಲ್ಪ ಪಲ್ಯ ಮಾಡತ್ತೀವಿ, ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಕಿವಿ. ಸ್ವಲ್ಪ ಅರಿಶಿನ, ಸ್ವಲ್ಪ MTR ಸಾಂಬಾರು ಮಸಾಲ, ಆಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಹವೇಜ್ ಮಸಾಲ. ನಿಮಗೇನಾದರೂ ಹವೇಜ್ ಪೌಡರ್ದು ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ರೆಸಿಪಿ ಮಾಡಿ ಕಳಿಸ್ತೇನೆ. ಯಾಕಂದರೆ ಅದನ್ನು ನಮ್ಮ ಮನೆಯಲ್ಲೇ ತಯಾರು ಮಾಡಿದ್ದು ನಮ್ಮಮ್ಮ. ಅಂದಂಗೆ ಅರಿಶಿನೂ ನಮ್ಮ ಮನೆಯಲ್ಲೇ ತಯಾರು ಮಾಡಿದ್ದು. ಸ್ವಲ್ಪ ಖಾರದ ಪುಡಿ, ಮಸಾಲ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಸಾಲ ಖಾರದ ಪುಡಿನೂ ನಾವು ಮನೆಯಲ್ಲೇ ರೆಡಿ ಮಾಡಿದ್ದು. ಆಮೇಲೆ ಹೀರೆಕಾಯಿನ ಚೆನ್ನಾಗಿ ನೀರೊಳಗೆ ತೊಳೆದು ಈ ಮಸಾಲ ಒಳಗೆ ಹಾಕಬೇಕು. ಇದಕ್ಕೆ ನೀರು ಹಾಕೋಂಗಿಲ್ಲ, ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ತುಂಬ ಇರುತ್ತೆ. ಅದಕ್ಕೆ ನೀರು ಹಾಕಿ ನಾವು ಕುದಿಸೋಕೆ ಇಡಬಾರ್ದು. ಹಾಕಿದ್ರೂ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಬೇಕು ನೀರು. ಅದು ಕುದ್ದಿಲ್ಲ ಅಂದರೆ ಅಷ್ಟೇ, ಇಲ್ಲಾಂದರೆ ಅದು ತನ್ನೊಳಗಿರುವಂಥ ನೀರಿನ ಅಂಶದಲ್ಲಿಂದನೇ ಚೆನ್ನಾಗಿ ಬೇಯುತ್ತೆ. ಸಣ್ಣ ಉರಿಯಲ್ಲಿ ಕುದಿಸೋಕೆ ಇಡಬೇಕು. ಲಾಸ್ಟ್ ಸ್ವಲ್ಪ ಶೇಂಗಾ ಪುಡಿ ಹಾಕಿ 2 ನಿಮಿಷ ಬಿಟ್ಟರೆ ಹೀರೆಕಾಯಿ ಪಲ್ಯ ರೆಡಿ. ಈಗ ನಮ್ಮ ಹೀರೆಕಾಯಿ ರೆಡಿಯಾಗಿದೆ.